ಈ 12 ರಾಶಿಗಳಲ್ಲಿ ಯಾರಿಗೆ ಕೋಪ ಜಾಸ್ತಿ ಬರುತ್ತದೆ? ಪ್ರತಿಯೊಬ್ಬರಿಗೂ ಕೋಪ ಬರುತ್ತದೆ. ಆದರೆ ಕೆಲವರು ಮನಸ್ಸಿನಲ್ಲೇ ಇಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವರು ಅವರಿಗೆ ಹೇಗೆ ಅನುಕೂಲವೋ ಹಾಗೆ ತಮ್ಮ ಕೋಪ ವ್ಯಕ್ತಪಡಿಸುತ್ತಾರೆ. ಕೋಪವನ್ನು ವ್ಯಕ್ತಪಡಿಸುವ ವಿವಿಧ ವಿಧಾನಗಳನ್ನು ನಾವು ಈ ರಾಶಿ ಚಕ್ರದಲ್ಲಿ ನೋಡಬಹುದು. ಜನರು ತಮ್ಮ ಕೋಪವನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದಕ್ಕೆ ಕೆಲವು ವಿವರಗಳನ್ನು ಇಲ್ಲಿ ಪರಿಶೀಲಿಸೋಣ. ಮೇಷರಾಶಿಯವರು ಕೋಪಗೊಂಡಾಗ ಅದರ ಪರಿಣಾಮಗಳನ್ನು ನೋಡೋದಿಲ್ಲ. ಏನನ್ನು ಪರಿಗಣಿಸದೆ ಅವರು ಕೋಪವನ್ನು ಸ್ಫೋಟಿಸುತ್ತಾರೆ. ಅವರ ಅಗಾಧ ಕೋಪವು ಅತಿ ಉತ್ಸಾಹದಿಂದ ಕೂಡಿರುತ್ತದೆ. ಬೆಂಕಿಯಿಂದ ಇವರ ರಾಶಿಯು ಆಳಲ್ಪಟ್ಟಿರುತ್ತದೆ. ಚಿಕ್ಕದಾದ ವಿಷಯಗಳ ಮೇಲೆ ಅಬ್ಬರಿಸುವುದು ಹೊಸದೇನಲ್ಲ. ಈ ರಾಶಿಯವರು ಹಿಂಸಾತ್ಮಕ ಪ್ರಯೋಗಗಳಿಗೆ ಒಳಗಾಗುತ್ತಾರೆ. ಪ್ರಶ್ನಿಸಿದಾಗ ಅವರು ಬಹಳ ಸುಲಭವಾಗಿ ಕೋಪಕ್ಕೆ ಹೋಗುತ್ತಾರೆ. ಎದುರಾಳಿಯು ಶಾಂತವಾಗಿ ಉಳಿದಿರುವಾಗ ಪ್ರತಿಕ್ರಿಯಿಸದೇ ಇದ್ದರೆ ಮಾತ್ರ ಕೋಪ ಕಡಿಮೆ ಮಾಡಿಕೊಳ್ಳುತ್ತಾರೆ. ಅವರೇ ಕ್ಷಮೆ ಕೇಳುವುದರಲ್ಲಿ ಮೊದಲಿಗರು. ವೃಷಭ ರಾಶಿಯವರು ಸುಲಭವಾಗಿ ಕೋಪಗೊಳ್ಳುವುದಿಲ್ಲ. ಆದರೆ ಯಾವಾಗಲೂ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾರೆ ಎಂದು ಹೇಳಲಾಗುವುದಿಲ್ಲ. ಕೋಪವನ್ನು ಎದೆಯಲ್ಲಿ ಇಟ್ಕೊಂಡು ಇರ್ತಾರೆ ಅಂದ್ರೆ ಒಂದು ದಿನ ನಿಮ್ಮ ಗ್ರಹಚಾರ ಕೆಟ್ಟಿದೆ ಅಂತಲೇ ತಿಳಿದುಕೊಳ್ಳಬೇಕಾಗುತ್ತದೆ. ಜ್ವಾಲಾಮುಖಿಯಾಗಿ ಹೊರಹೊಮ್ಮುತ್ತದೆ. ನಂತರ ಅದು ಎಲ್ಲವನ್ನೂ ನಾಶಪಡಿಸುತ್ತದೆ. ಜನರು ಏನಾದರೂ ತಪ್ಪು ಮಾಡುವಂತೆ ಆರೋಪಿಸಿದಾಗ ಬಹಳ ಬೇಜಾರು ಮಾಡಿಕೊಳ್ಳುತ್ತಾರೆ. ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ನೆನಪಿಸುವಂತೆ ಮಾಡಿದರೆ ನಿಮ್ಮನ್ನು ದ್ವೇಷಿಸುತ್ತಾರೆ. ತಪ್ಪಾಗಿ ಅವರ ಜೊತೆ ನಡ್ಕೊಂಡ್ರೆ ನಿಮ್ಮ ಕಥೆಯೇ ಅಷ್ಟೇ. ನಂಬಿಕೆ ದ್ರೋಹ ಇವರು ಸಹಿಸುವುದು ಇಲ್ಲ. ಮಿಥುನ ರಾಶಿಯವರು ಕೋಪಗೊಂಡಾಗ ಕಟುವಾದ ಹೀನಾಯ ಪದಗಳನ್ನು ಕೂಗುತ್ತಾ ಅವರು ಈ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಯಾಕಂದರೆ ಇವರಿಗೆ ಮಾತಾಡೋದು ಬಹಳ ಇಷ್ಟ. ತರ್ಕಬದ್ಧವಲ್ಲದ ಸಂಗತಿಗಳೊಂದಿಗೆ ಪ್ರತಿಕ್ರಿಯಿಸಿದರೆ ಕೋಪ ತಡೆಯೋದಿಲ್ಲ. ಇವರಿಗೆ ಇಷ್ಟವಲ್ಲದ ಪೆದ್ದು ಕೆಲಸಗಳನ್ನು ಮಾಡಿದರೆ ಕೆಂಡದಂಥ ಕೋಪ ಬರುತ್ತೆ. ಇವರಿಗೆ ತಾರ್ಕಿಕ ಮತ್ತು ರಾಜತಾಂತ್ರಿಕ ಸ್ವಭಾವವನ್ನು ಹೊಂದಿರುವ ಕಾರಣ ಅವರು ಸುಲಭವಾಗಿ ಕೋಪಗೊಳ್ಳುವುದಿಲ್ಲ. ಆದರೆ ಇತರರು ಅಪರಾಧ ಅಥವಾ ತಪ್ಪು ಮಾಡಿದಾಗ ಕೋಪ ಸಾಧ್ಯವೇ ಇಲ್ಲ. ಕರ್ಕಾಟಕ ರಾಶಿಯವರು ಕೋಪಗೊಂಡಾಗ ಸೂಕ್ಷ್ಮವಾದ ಅಂತರ್ಮುಖಿ ಸ್ವಭಾವದ ಕಾರಣದಿಂದಾಗಿ ಈ ರಾಶಿಯವರಿಗೆ ತಾಳ್ಮೆ ಇರುತ್ತದೆ ಮತ್ತು ಕೋಪವು ನಿಧಾನವಾಗಿರುತ್ತದೆ. ಕೋಪ ಮತ್ತು ಭಾವನೆಗಳು ಎರಡೂ ಸೇರಿ ಸ್ಫೋಟಗೊಳ್ಳುವ ವ್ಯಕ್ತಿತ್ವ ಇವರದು. ಕೆಲವೊಮ್ಮೆ ಹೆಚ್ಚು ಕೋಪಗೊಂಡಾಗ ಕರ್ಕಾಟಕ ರಾಶಿಯವರು ಅಳಲು ಶುರು ಮಾಡುತ್ತಾರೆ. ಕೆಲವರು ಅವರು ಎದುರಿದ್ದಾರೆ ಎಂದು ತಪ್ಪು ಭಾವಿಸುತ್ತಾರೆ. ಸಿಂಹ ರಾಶಿಯವರು ಕೋಪಗೊಂಡಾಗ ಇವರದು ಕೋಪವಲ್ಲ, ಬದಲಾಗಿ ಅಣುಬಾಂಬ್ ಇದ್ದಂತೆ. ಅವರ ಕೋಪವು ಎಲ್ಲ ಶಬ್ದಗಳಾಗಿದ್ದು ಅವುಗಳು ಬಹಳ ಜೋರಾಗಿರುತ್ತದೆ. ನಿಮ್ಮ ವಿಶ್ವಾಸವನ್ನು ಹಾಳು ಮಾಡಲು ಎಂತಹ ಮಾತುಗಳನ್ನಾದರೂ ಆಡುತ್ತಾರೆ. ಕ್ಷಮೆ ಯಾಚಿಸುವುದಿಲ್ಲ, ಆದರೆ ನೀವು ತಪ್ಪು ಮಾಡಿದ್ದರೆ ಕ್ಷಮೆ ಕೇಳುತ್ತಾರೆ. ಸಾಮಾನ್ಯವಾಗಿ ಒತ್ತಡದ ಸಂದರ್ಭಗಳಲ್ಲಿ ಸಹ ಉತ್ತಮ ನಿಯಂತ್ರಣ ಹೊಂದಿರುತ್ತಾರೆ. ಕನ್ಯಾ ರಾಶಿಯವರು ಕೋಪಗೊಂಡಾಗ ಕನ್ಯಾ ರಾಶಿಯ ಕೋಪವು ಅವರು ಎಷ್ಟು ಹಿಡಿದಿಡಬಹುದು ಎಂಬುದರ ಸಂಕೇತವಾಗಿದೆ. ಕೋಪವನ್ನು ಹಿಡಿದಿಟ್ಟು ಜೀರ್ಣಕಾರಿ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತಾರೆ. ಅವರ ಕೋಪವು ಸಾಮಾನ್ಯವಾಗಿ ವಿಚಿತ್ರವಾಗಿ ಮತ್ತು ಅಸಂಬದ್ಧ ರೀತಿಯಲ್ಲಿ ಇರುತ್ತದೆ. ಹಿಂಸೆ ತುಂಬ ತೀವ್ರವಾಗಬಹುದು ಮತ್ತು ಅವರು ತಮ್ಮನ್ನು ಹಾನಿಗೊಳಿಸಬಹುದು. ಕನ್ಯಾ ರಾಶಿ ಕೋಪಗೊಂಡಾಗ ನಿಯಂತ್ರಿಸಲು ಕಷ್ಟ. ಹೆಚ್ಚಿನವರು ಸೌಮ್ಯವಾಗಿರುತ್ತಾರೆ ಮತ್ತು ಭಾವನೆಗಳ ಮೇಲೆ ಪೂರ್ಣ ನಿಯಂತ್ರಣ ಹೊಂದಿರುತ್ತಾರೆ. ತುಲಾ ರಾಶಿಯವರು ಕೋಪಗೊಳ್ಳುವ ಮೊದಲು ಯಾಕೆ ಕೋಪ ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಹಾಕುತ್ತಾರೆ. ಸಭ್ಯ ಮತ್ತು ಆಕರ್ಷಕ ವ್ಯಕ್ತಿಗಳಾಗಿರುತ್ತಾರೆ, ಆದರೆ ತಮ್ಮ ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರು ಕೋಪಗೊಳ್ಳುವುದರಿಂದ ಸುಚ್ಚುಮಾತು ಮತ್ತು ಕ್ರೂರ ಟೀಕೆಗಳನ್ನು ಕೇಳಿದರೂ ಸಹ ಸುಮ್ಮನೆ ಇರಲು ಇಷ್ಟಪಡುತ್ತಾರೆ, ಏಕೆಂದರೆ ಅವರಿಗೆ ಅವರ ಕೋಪದ ಮಿತಿ ಗೊತ್ತಿರುತ್ತದೆ. ಸುಮ್ಮನೆ ಹೆಚ್ಚು ಕೋಪಗೊಂಡು ಹೆಚ್ಚು ಹಾನಿ ಮಾಡುವುದಕ್ಕಿಂತ ಸುಮ್ಮನೆ ಇರುವುದು ಒಳ್ಳೆಯದು ಎಂಬ ಅಭಿಪ್ರಾಯ ಅವರದು. ಇನ್ನೂ ಹೆಚ್ಚು ಕೆಣಕಿದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ. ಧನುಸ್ಸು ರಾಶಿಯವರು ಕೋಪಗೊಂಡಾಗ ಮೊಂಡಾದ ಮಾತುಗಳನ್ನು ಆಡುತ್ತಾರೆ. ಇದನ್ನು ಕೋಪವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ಆದರೆ ಅವರು ನಿಜವಾಗಿಯೂ ಕೋಪಗೊಂಡಾಗ
ಅವರ ಭಾಷೆ ರೂಪಕ ಬದಲಾಗುತ್ತದೆ. ಅದು ಇತರರನ್ನು ದುಃಖಗೊಳಿಸುತ್ತದೆ. ಕೋಪೋದ್ರಿಕ್ತ ಪದಗಳ ಅರಿವನ್ನು ನಿವಾರಿಸುವ ಒಂದು ಮಾರ್ಗವೆಂದರೆ ಅವರನ್ನು ಬೇರೆ ವಿಷಯದ ಕಡೆ ಸೆಳೆಯುವುದು. ಮಕರ ರಾಶಿಯವರು ಕೋಪಗೊಂಡಾಗ ಶಾಂತಿಯುಳ್ಳವರು, ಆದರೆ ಅವರು ಕೋಪಗೊಂಡಾಗ ಮಾತ್ರ ಅವರ ಹತ್ತಿರದ ಗೆಳೆಯರನ್ನು ಸಹ ಆಘಾತಗೊಳಿಸುತ್ತದೆ. ಪ್ರೀತಿ ಪಾತ್ರರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಚೆಲ್ಲಾಟ ಆಡಿದರೆ ಸಹಿಸಲಾಗದಷ್ಟು ಕೋಪ ಬರುತ್ತದೆ. ಕೈಗೆ ಸಿಕ್ಕ ವಸ್ತುಗಳನ್ನು ಒಡೆದು ಹಾಕುವ ಗುಣಗಳನ್ನು ಹೊಂದಿರುತ್ತಾರೆ. ಕುಂಭರಾಶಿಯವರು ಉರಿಯುತ್ತಿರುವ ಸುಂಟರ ಗಾಳಿ ಹಾಗೆ. ಅವರ ಕ್ರೋಧದಿಂದ ತಪ್ಪಿಸಿಕೊಳ್ಳುವುದು ಬಹಳ ಕಷ್ಟ. ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಇಷ್ಟಪಡುತ್ತಾರೆ. ಮೀನರಾಶಿಯವರು ಮೊದಲು ನಿಮ್ಮೊಂದಿಗೆ ಮಾತನಾಡುತ್ತಾ ಸಮಾಧಾನದಿಂದ ಇರಲು ಪ್ರಯತ್ನಿಸುತ್ತಾರೆ, ಆದರೆ ಭಾವನಾತ್ಮಕ ಕ್ರಾಂತಿಗೆ ಒಳಗಾಗಿ ಸಾಕಷ್ಟು ಸಮಯ ತೆಗೆದುಕೊಂಡ ನಂತರ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ಹಿಂಸಾತ್ಮಕ ಮತ್ತು ಆತ್ಮಹತ್ಯೆಯಂತಹ ಘೋರ ಪರಿಣಾಮಗಳಿಗೆ ತಿರುಗುವ ಸಂದರ್ಭಗಳು ಎದುರಾಗಬಹುದು. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.